ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ ಸ್ಯಾರಿಗೆ ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಬಿಟ್ಟು ಕುಚ್ಚ ಹೇಗೆ ಹಾಕೊಳ್ಳೋದು ಅಂತ ನೋಡೋಣ. ಸೀರೆ ಬಂದ್ಬಿಟ್ಟು ಪಿಂಕ್ ಮತ್ತು ಕ್ರೀಮ್ ಶೇಡಲ್ಲಿದೆ. ನಾನು 8 ದಾರನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ನೀಡಲ್ ಸೈಜ್ ಬಂದ್ಬಿಟ್ಟು 10 ಅಥವಾ 0.75 mm ನೀಡಲ್ನ ನಾನು ಇಲ್ಲಿ ತೊಗೊಂಡಿನಿ. ಸೀರೆಗೆ ಡೈರೆಕ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಸೀರೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೀರೆಗೆ ಒಂದ್ಸರಿ ನೀಡಲ್ನ ಚುಚ್ಚಿಬಿಟ್ಟು ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲೇ ಮತ್ತೊಮ್ಮೆ ನೀಡಲ್ನ ಚುಚ್ಚಿಬಿಟ್ಟು ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ 2 ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ಸೆಕ್ಯೂರ್ ಆಗಿರುತ್ತೆ, ಕುಚ್ಚು ಎಲ್ಲೂ ಕೂಡ ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಈಗ ನಾನು ಕುಚ್ಚು ಮತ್ತು ಹ್ಯಾಂಗಿಂಗ್ ಬೀಡ್ಸ್ ಎರಡನ್ನೂ ಹಾಕ್ಕೊಳ್ತಾ ಇರೋದ್ರಿಂದ ಕುಚ್ಚು ಹಾಕೋದಕ್ಕೆ ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಆಗಿದೆ. ಇವಾಗ ಸೀರೆಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ 4 ಚೈನ್ ನೋಡಿಬಿಟ್ಟು ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೀರೆಗೆ ಚುಚ್ಚಿಬಿಟ್ಟು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ 3 ಚೈನ್ನ ಹಾಕಬೇಕಾಗತ್ತೆ. 1 2 3 ಚೈನ್ ಹಾಕಿ ಆಗಿದೆ. ಈಗ ಸೀರೆಗೆ ನೋಡಿಬಿಟ್ಟು ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ಅಷ್ಟು ಡಿಸ್ಟೆನ್ಸಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಮಾತ್ರ ಹಾಕ್ಕೊಳ್ತೀರಾ, ಕುಚ್ಚು ಬೇಡ ಅಂತ ಹೇಳಿದ್ರೆ ಈ 4 ಚೈನ್ ಕುಚ್ಚು ಪ್ಲೇಸಿಗೆ ಏನು ಹಾಕಿದ್ದೀವೋ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈಗ ಲಾಕ್ ಮಾಡಿ ಆಗಿದೆ. ನೆಕ್ಸ್ಟ್ ಆರ್ಚನ್ನು ಹಾಕೋದಕ್ಕೆ ನಾವು ಒಂದು ಲೂಪ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ 1 2 3 4 4 ಚೈನ ಹಾಕೊಂಡ್ಬಿಟ್ಟು ನೀಡಲ್ ಮೇಲೆ 2 ಸರಿ ದಾರನ ಸುತ್ತಕೊಂಡು ಸ್ಯಾರಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ಆ ಗ್ಯಾಪಲ್ಲಿ ಇವಾಗ ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ನಾವಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಸೊ 2 ಥ್ರೆಡ್ಡನ್ನು ಒಂದು ಸರಿ 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡ್ಡನ್ನು 1 ಮಾಡ್ಕೊಳ್ಳಿ, ನೆಕ್ಸ್ಟ್ ಮತ್ತೆ 2 ಥ್ರೆಡ್ಡನ್ನು 1 ಮಾಡ್ಕೊಳ್ಳಿ. ನೋಡಿ, ಈಗ ತ್ರಿಬಲ್ ಕ್ರೋಶ ಆಯಿತು. ಈಗ ಲೂಪ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ನೀವು ಕಂಬನ ಹಾಕ್ಕೊಬೇಕು. ಸೊ 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಗ್ಯಾಪ್ ಏನಿದೆ ಲೂಪಲ್ಲಿ ಅಲ್ಲಿಂದ ಒಂದು ಸರಿ ಥ್ರೆಡ್ನ ತೊಗೊಂಡ್ಬಿಟ್ಟು ಈ ರೀತಿ ಒಂದು ಕಂಬನ ಮಾಡ್ಕೊಳ್ಬೇಕು. ನೋಡಿ, ಈಗ ನೆಕ್ಸ್ಟ್ ಮತ್ತೆ ಒಂದು ಸರಿ ದಾರನ ನೀಡಲ್ ಮೇಲೆ ಸುತ್ಕೊಂಡ್ಬಿಟ್ಟು ಲೂಪಿಂದ ಹೊರಗೆ ತೊಗೊಂಡ್ರೆ 3 ಥ್ರೆಡ್ ಆಗಿರುತ್ತೆ. ಒಂದು ಸರಿ 2 ಥ್ರೆಡನ್ನು 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು 1 ಮಾಡ್ಕೊಳ್ಳಿ. ಈಗ 2 ಕಂಬ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಮತ್ತೆ 2ಅನ್ನು 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು 1 ಮಾಡ್ಕೊಳ್ಳಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡ್ಬಿಟ್ಟು 2 ಥ್ರೆಡನ್ನು 1 ಮಾಡಿ, ಮತ್ತೆ 2 ಥ್ರೆಡನ್ನು 1 ಮಾಡಿ. ಇದೇ ರೀತಿ 8 ಕಂಬಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನೀಟಾಗಿ ಯೂನಿಫಾರ್ಮ್ ಆಗಿ ಮಾಡ್ಕೊಳ್ತಾ ಹೋಗಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಥ್ರೆಡ್ ಆಗುತ್ತೆ, ಅದನ್ನು ಒಂದು ಸರಿ 2 ಮಾಡ್ಕೊಳ್ಳಿ, ಮತ್ತೆ 2ಅನ್ನು 1 ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಈ ಕುಚ್ಚು ಡಿಸೈನು ತುಂಬ ಎಲಿಗೆಂಟಾಗಿ ಕೂಡ ಕಾಣಿಸುತ್ತೆ. ನೋಡಿ, ಈಗ 8 ಕಂಬ ಹಾಕಿ ಆಗಿದೆ. ನೆಕ್ಸ್ಟ್ ಸ್ಯಾರಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಸೀರೆಗೆ ಚುಚ್ಚಿಬಿಟ್ಟು ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಮತ್ತೆ ಕುಚ್ಚು ಹಾಕೋದಕ್ಕೆ ನಾವಿಲ್ಲಿ 4 ಚೈನ ಹಾಕ್ಕೊಳ್ಬೇಕು. 1 2 3 4 ನೋಡಿ, ಈ ರೀತಿ ಆಗಿದೆ. ಈಗ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ 1 2 3 ನೋಡಿ, ಈಗ 3 ಚೈನ್ ಹಾಕಿ ಆಯಿತು. ನೆಕ್ಸ್ಟ್ ಇದನ್ನು ಕೂಡ ಸೀರೆಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ.
ಈಗ ಮತ್ತೆ ಲೂಪ್ನ ರೆಡಿ ಮಾಡ್ಕೊಬೇಕು. ಸೊ 1 2 3 4 4 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಂಡ್ಬಿಟ್ಟು ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೋ 4 ಚೈನ್ ಅಷ್ಟು ಡಿಸ್ಟೆನ್ಸಲ್ಲಿ ಸಾರಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ, 2 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು 1 ಮಾಡ್ಕೊಳ್ಳಿ, ಮತ್ತೆ 2 ಥ್ರೆಡನ್ನು 1 ಮಾಡ್ಕೊಳ್ಳಿ. ಟ್ರಿಬಲ್ ಕ್ರೋಶ ರೆಡಿ ಆಯಿತು. ಈಗ 2 ಚೈನ್ನ ಹಾಕೋಣ. 1 2 2 ಚೈನ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಆ ಲೂಪ್ ಒಳಗಡೆಯಿಂದ ಮತ್ತೆ ದಾರಾನ ತಂದು 3 ದಾರ ಬರುತ್ತೆ, ಅದನ್ನು 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ. ಈಗ 1 ಕಂಬ ರೆಡಿ ಆಯಿತು. ಮತ್ತೆ ಇದೇ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಹೋಗಿ. ಇಲ್ಲೂ ಕೂಡ ಈ ಲೂಪಲ್ಲೂ ಕೂಡ ನಾವು 8 ಕಂಬಗಳನ್ನು ಹಾಕೊಳ್ಬೇಕು. 3 4 5 6 7 ಈಗ 8ನೇ ಕಂಬನ ಹಾಕೊಳ್ತಾ ಇದ್ದೀವಿ. ನೋಡಿ 8ನೇ ಕಂಬನೂ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಕೂಡ ಸಾರಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಬಿಟ್ಟು ನೀಟಾಗಿ ಲಾಕ್ ಮಾಡಿ. ನೋಡಿ ನೋಡಿ ಈಗ 8 ಕಂಬಗಳನ್ನು ಕೂಡ ಲಾಕ್ ಮಾಡಿ ಆಯಿತು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಫುಲ್ ಸ್ಯಾರಿನೂ ಕೂಡ. ನೋಡಿ ಮತ್ತೆ 4 ಚೈನ್ 1 2 3 4 ಮತ್ತೆ 3 ಚೈನ್. ನೋಡಿ 4 ಚೈನು ಕೂಡ ಮತ್ತೆ ಲಾಕ್ ಮಾಡಿ ಆಯಿತು. ನೆಕ್ಸ್ಟ್ ಇವಾಗ 3 ಚೈನ್ನ ಹಾಕೊಳ್ಬೇಕು. 1 2 3. ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಈಗ ಸ್ಯಾರಿ ಫುಲ್ 1 ಸ್ಟೆಪ್ ಹಾಕಿ ಆಗಿದೆ. ಯಾವ ರೀತಿ ಲುಕ್ ಬಂದಿದೆ ಅಂತ ನೋಡಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೊಳ್ಳೋದು ಅಂತ ನೋಡೋಣ. ನಾನೀಗ ಪಿಂಕ್ ಥ್ರೆಡನ್ನು 8 ಎಳೆ ಮಾಡಿ ರೆಡಿ ಮಾಡಿಟ್ಕೊಂಡಿನಿ. ನೀವು 6 ಎಳೆನೂ ಕೂಡ ಮಾಡ್ಕೊಳ್ಬೋದು, 8 ಎಳೆನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ 8 ಎಳೆ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿನಿ. ಈಗ ಮೊದಲು ಎಲ್ಲಿ ಲಾಕ್ ಮಾಡಿದ್ವೋ ಕ್ರೀಮ್ ಕಲರ್ ಥ್ರೆಡ್ನ ಅದ್ರ ಪಕ್ಕದಲ್ಲೇ ಒಂದು ಸರಿ ಸ್ಯಾರಿಗೆ ಪಿಂಕ್ ಕಲರ್ ಥ್ರೆಡನ್ನು ನಾವು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ರೀಮ್ ಕಲರ್ ಥ್ರೆಡನ್ನು ಎಲ್ಲಿ ಲಾಕ್ ಮಾಡಿದ್ವೋ ಅದು 2 ಥ್ರೆಡನ್ನು ಲಾಕ್ ಮಾಡಿದ್ವಲ್ಲ ಅದ್ರ ಮಿಡ್ಲಲ್ಲಿ ಸೂಜಿನ ನೀಡಲ್ನ ಹಾಕಿ ದಾರಾನ ತಂದು ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಲ್ಲಿ ಕೂಡ ಪಿಂಕ್ ಥ್ರೆಡನ್ನು ಕೂಡ 2 ಸರಿ ಸಾರಿಗೆ ನೀಟಾಗಿ ಲಾಕ್ ಮಾಡಿ, ಆವಾಗ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ 1 2 3 4 4 ಚೈನ್ನ ಹಾಕಿಬಿಟ್ಟು ಮೊದಲು ಎಲ್ಲಿ ಕುಚ್ಚು ಹಾಕೋದಕ್ಕೆ 4 ಚೈನ್ ಹಾಕಿದ್ವಲ್ಲ ಆ ಲಾಕ್ ಮೇಲೆ ಒಂದು ಹೋಲ್ ಕಾಣುತ್ತಲ್ವ ಅಲ್ಲಿ ಪಿಂಕ್ ಥ್ರೆಡನ್ನು ಈಗ ಲಾಕ್ ಮಾಡ್ಕೊಳ್ಳಿ. ನೋಡಿ ಈಗ ನೀಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 4 ಚೈನ್ ಹಾಕ್ಕೊಂಡು ಲೂಪ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಲೂಪಲ್ಲಿ ಒಳಗಿಂದ ದಾರನ ತಂದುಬಿಟ್ಟು 3 ಥ್ರೆಡ್ ಆಗುತ್ತೆ, ಅದನ್ನು 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ. ಈಗ ಮತ್ತೆ ಇಲ್ಲಿ ಕೂಡ ನಾವು ಈ ಲೂಪಲ್ಲೂ ಕೂಡ 8 ಕಂಬಗಳನ್ನು ಹಾಕ್ಕೊಳ್ಬೇಕು. ಒಂದಾಯಿತು. ಇವಾಗ 2ನೇ ಕಂಬನ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ 3 4 ಸೂಜಿ ಮೇಲೆ ದಾರಾನ ಸುತ್ಕೊಂಡ್ಬಿಟ್ಟು ಲೂಪ್ ಒಳಗಿಂದ ಥ್ರೆಡ್ನ ತೊಗೊಂಡು ಬಂದು
ಸೂಜಿ ಮೇಲೆ 3 ದಾರ ಆಗುತ್ತೆ, ಅದನ್ನು 2ನ್ನ 1 ಮಾಡ್ಕೊಳ್ಳಿ, ಮತ್ತೆ 2ನ್ನ 1 ಮಾಡ್ಕೊಳ್ಳಿ. ನೋಡಿ ಈಗ 4 ಕಂಬಗಳಾಯಿತು. ನೆಕ್ಸ್ಟ್ 5th ಕಂಬನ ಹಾಕೋಣ. 5th ಆಯಿತು. ನೆಕ್ಸ್ಟ್ 6th, next 7, ಈಗ 8ನೇ ಕಂಬ ಕೂಡ ರೆಡಿ ಆಗ್ತದೆ ನೋಡಿ. ಲಾಸ್ಟ್ ಒನ್ 8th ಕಂಬ ಆಯಿತು. ಈಗ ನಾವಿಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಹ್ಯಾಂಗಿಂಗ್ ಬೀಡ್ಸ್ ಬೇಡ ಅಂತ ಹೇಳಿದರೆ ನಾರ್ಮಲ್ ರೌಂಡ್ ಸೈಡ್ ಬೀಡನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಹ್ಯಾಂಗಿಂಗ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಥ್ರೆಡ್ನ ಎಳೆದ್ಬಿಟ್ಟು ಅದಕ್ಕೆ ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಮೊದಲು ಹಾಕಿದ್ವಲ್ಲ ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ 8 ಕಂಬಗಳನ್ನು, ಅದ್ರ ಮೇಲೆ ಒಂದೊಂದು ಹೋಲ್ ಕಾಣುತ್ತೆ, ಅದರೊಳಗಿಂದ ಎಲ್ಲ ಒಂದೊಂದು ಹೋಲ್ಗೂ ಕೂಡ ನೀವು ಲಾಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ 1 2 8 ಕಂಬಗಳನ್ನು ಹಾಕಿದ್ವಲ್ಲ ಅದ್ರ ಮೇಲೆ ಹೋಲ್ ಕಾಣುತ್ತೆ ನೀಟಾಗಿ, ಅದ್ರ ಮೇಲೇ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಹೋಗಿ. ಈಗ 8 ಕಂಬ ಹಾಕಾದ್ಮೇಲೆ ಎಲ್ಲಿ ನಾವು ಲಾಕ್ ಮಾಡಿದ್ವಲ್ಲ ಸ್ಯಾರಿಗೆ, ಅಲ್ಲೇ ಇದನ್ನು ಕೂಡ ಲಾಕ್ ಮಾಡಿ. ನೆಕ್ಸ್ಟ್ ಕುಚ್ಚು ಹಾಕೋದಕ್ಕೆ 4 ಚೈನ್ ಹಾಕ್ಕೊಂಡಿದ್ವಿ. ಈಗ ನೆಕ್ಸ್ಟ್ 4 ಚೈನ್ನ ಕಂಟಿನ್ಯೂ ಮಾಡಿ. 4 ಚೈನ್ ಆದಮೇಲೆ 4 ಚೈನ್ ಮೇಲೇ ಲಾಕ್ ಮಾಡಿಬಿಟ್ಟು ಈಗ ಸೂಜಿ ಮೇಲೆ ಒಂದ್ಸರಿ ದಾರನ ಸುತ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೂಪಲ್ಲಿ ಅದೇ ರೀತಿಗೆ ಯಾವ ರೀತಿ ಹಾಕಿದ್ವೋ 8 ಕಂಬಗಳನ್ನು ಅದೇ ರೀತಿ ಮತ್ತೆ 8 ಕಂಬಗಳನ್ನು ಹಾಕೊಳ್ತಾ ಹೋಗಿ. ಒಂದನ್ನು ನಾನು ತೋರಿಸೀನಿ, ಅದೇ ರೀತಿ ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಈಗ 2ನೇದು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಬೀಡನ್ನು ಹಾಕ್ಬಿಟ್ಟು ಥ್ರೆಡ್ನ ತೆಗೆದ್ಬಿಟ್ಟು ಬೀಡನ್ನು ಅದರೊಳಗೆ ಹಾಕಿ ನೆಕ್ಸ್ಟ್ 8 ಕಂಬ ಕ್ರೀಮ್ ಥ್ರೆಡ್ಡಲ್ಲಿ ಏನು ಹಾಕಿದ್ವೋ ಅದ್ರ ಮೇಲೆ ಫಸ್ಟ್ ಕಂಬದ ಮೇಲೆ ಒಂದು ಲೂಪ್ ಕಾಣುತ್ತೆ, ಅಲ್ಲಿ ನೀವು ಹೋಲ್ ಕಾಣುತ್ತಲ್ವ, ಆ ಹೋಲಲ್ಲಿ ನೀಟಾಗಿ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಫಸ್ಟ್ ಹೋಲಲ್ಲಿ ನೀವು ಬೀಡನ್ನು ಲಾಕ್ ಮಾಡಿ. ನೆಕ್ಸ್ಟ್ ಪ್ರತಿ ಹೋಲ್ಗೂ ಒಂದೊಂದು ಸರಿ ಥ್ರೆಡ್ಡನ್ನು ಪಿಂಕ್ ಥ್ರೆಡ್ಡನ್ನು ನೀವು ಲಾಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೀವು ಯಾವ ಕಾಂಬಿನೇಷನ್ ಥ್ರೆಡ್ ತೊಗೊಂಡಿರ್ತೀವೋ ಅದನ್ನು ನೋಡಿ. ನೆಕ್ಸ್ಟ್ ಪ್ರತಿ ಹೋಲಲ್ಲೂ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಹೋಗಿ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಈ ಡಿಸೈನ್ ಅಂತಲೇ ಹೇಳ್ಬೋದು. ಬರೀ ಬೀಡ್ಸ್ ಹ್ಯಾಂಗಿಂಗ್ ಬೀಡ್ಸ್ನ ಕೂಡ ನೀವು ಹಾಕ್ಕೊಳ್ಬೋದು, ಕುಚ್ಚು ಬೇಡ ಅಂತ ಹೇಳಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರತಿ ಹೋಲ್ಗೂ ಕೂಡ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈಗ ಲಾಸ್ಟ್ ಕಂಬದ ಮೇಲೆ ಒಂದು ಹೋಲ್ ಕಾಣಿಸ್ತಾ ಇದೆ, ಅದರಲ್ಲಿ ಕೂಡ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ. ಈಗ 8 ಕಂಬ ಹಾಕಿದ ಮೇಲೆ ಎಲ್ಲಿ ಲಾಕ್ ಮಾಡಿದ್ವಲ್ಲ ಸ್ಯಾರಿಗೆ ಅದ್ರ ಮೇಲ್ಗಡೆ ಒಂದು ಹೋಲ್ ಕಾಣುತ್ತೆ ನೋಡಿ, ನೀಟಾಗಿ ಅದ್ರ ಮೇಲೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಕುಚ್ಚಿಗೆ 4 ಚೈನ್, ಆಮೇಲೆ 8 ಕಂಬಗಳು, ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ ಸ್ಯಾರಿ ಫುಲ್ಲು. ನೋಡಿ ಈಗ 2 ಕುಚ್ಚು ಹಾಕಿ ಆಗಿದೆ, 2 ಸ್ಟೆಪ್ ಹಾಕಾಗಿದೆ. ಈ ಹ್ಯಾಂಗಿಂಗ್ ಬೀಡ್ಸ್ನ ಕೂಡ ಆ್ಯಡ್ ಮಾಡೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ನೋಡಿ ಈಗ ಮತ್ತೆ 4 ಚೈನ್ ಹಾಕಿಬಿಟ್ಟು ಅದೇ ರೀತಿಯಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ 2 ಸ್ಟೆಪ್ಪನ್ನು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಹಾಕಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಕುಚ್ಚನ್ನೆಲ್ಲ ಹಾಕಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಒಂದ್ಸರಿ ನೋಡಿ.
ನಾನಿಲ್ಲಿ 2 ಕ್ರೀಮ್ ಕಲರ್ ಕುಚ್ಚು ಮತ್ತು 2 ಪಿಂಕ್ ಕಲರನ್ನು ಹಾಕ್ಕೊಂಡಿದ್ದೀನಿ. ನೀವು ಕಾಂಬಿನೇಷನ್ ಆಗಿ ಕೂಡ ಹಾಕ್ಬೋದು ಅಥವಾ ಡಬಲ್ ಕಲರ್ನು ಕುಚ್ಚು ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಕಲರ್ನ ಒಂದೊಂದು ಪ್ಲೇಸ್ನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಈ ರೀತಿ ಬಂದಿದೆ. ನೀವು ಕೂಡ ಇದೇ ಮೆಥಡ್ನಲ್ಲಿ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 550 ಇಂದ 600ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಕಾಸ್ಟ್ಲಿ ಇರೋದ್ರಿಂದ ನೀವು ಅಷ್ಟು ಚಾರ್ಜನ್ನು ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.